ಬೇಗ ಮುಗಿಸ್ಬಿಡ್ತೀವಿ ಕ್ಲಾಸು. ನಾನೇನೋ 1 ತಿಂಗಳು 2 ತಿಂಗಳು ಅಂತ ಅನ್ಕೊಂಡಿದ್ದೆ. ಬಟ್ ಅದು ನೋಡಿದ್ರೆ ಒಂದೇ ದಿನಕ್ಕೆ ರಿಸಲ್ಟ್ ಸಿಕ್ಬಿಟ್ಟು ನನಗೆ ಒಂಥರ ಭಯ ಆಗೋಯ್ತು. ಏನಾದ್ರು ಕಾಣಿಸ್ತಿದ್ಯಾ, ಏನೋ ಅವ್ರು ಏನಾದ್ರು ನೋಡ್ಕೊಂಡಿದ್ದಾರೆ ಹೇಳ್ತೀರಾ, ಈ ಥರದ್ದೆಲ್ಲ ಭಯ. ಮತ್ತೆ ಒಂದ್ಸಲ ಕಲ್ತ್ಬಿಟ್ರೆ ಮರ್ತೋಗ್ಬಿಡ್ತಾರೋ ಏನೋ, ಮತ್ತೆ ನಾನು ಎಲ್ಲೂ ಹುಡ್ಕೊಂಡು ಹೋಗೋಣಪ್ಪ ನಾವು, ಈ ಥರದ್ದೆಲ್ಲ ಪ್ರಾಬ್ಲಮ್ಸು. ಮತ್ತು ಅವ್ರಿಗೆ ತುಂಬ ತಲೆ ತಿಂದಿದ್ದೀನಿ. ಸೇರಿಸಿ ಫಸ್ಟ್ ಡೇಗೆ ನನ್ನ ಮಗನ ಫಸ್ಟ್ ರಿಸಲ್ಟ್, ಫಸ್ಟ್ ಬ್ಯಾಚಲ್ಲಿ ಅವನದೇ ರಿಸಲ್ಟ್ ಸಿಕ್ಕಿತ್ತು. ಸೊ ಅದು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಮತ್ತು ಏನೇನು ಚೇಂಜ್ ಆಗಿದೆ ಅಂತ ಹೇಳ್ಬಿಡ್ತೀನಿ ನನ್ನ ಮಗನಲ್ಲಿ. ಫಸ್ಟ್ ಅವ್ನು ಸಣ್ಣ ಕಟ್ಟಿದ್ದು 8:30, ಅವ್ರ ಪಪ್ಪ ಅಲ್ಲೇ ಇದೆ ಬೇಕಾದ್ರೆ ಕೇಳಿ. 8 o'clock ಎದುರಿಸಿದ್ರೆ ಎದ್ದೊಳ್ತಿದ್ದು. ಇನಿಷಿಯಲಿ ಇವಾಗ ಅವನು ಎದ್ದೊಳ್ತಾನೆ, 9 o'clock ಮಲ್ಕೊತಾನೆ, ಹೋಮ್ವರ್ಕ್ಸ್ ಎಲ್ಲ ಮುಗಿಸ್ಬಿಟ್ಟು 4 o'clock ಎದ್ದು ನಾಟಕ ಮಾಡಿಕೊಂಡು ಹೋಮ್ ಚಾಂಟಿಂಗ್ ಮಾಡಿಕೊಂಡು ಮತ್ತೆ ನನ್ನ ಜೊತೆ ವಾಕಿಗೆ ಬಂದು ಮತ್ತೆ ಕುತ್ಕೊಂಡು ಓದ್ಕೊಂತಾರೆ. 8:30ವರೆಗೂ ಟೈಮ್ ಸಿಗುತ್ತೆ. ಸೊ 6 ಇಂದ 8:30. ಮತ್ತೆ ನಾನು ಇವಾಗ ಸಾಯಂಕಾಲ ಸ್ಕೂಲ್ ಮುಗಿಸ್ಕೊಂಡ್ರೆ 7 to 9 ಎಷ್ಟು ಅವರ್ಸ್ ಆಯಿತು ಲೆಕ್ಕ ಹಾಕೊಳ್ಳಿ. ಸೊ ಅದು ನನಗೆ ಮೇನ್ ಅದಂದರೆ ಅವ್ನಿಗೆ ಇವಾಗ ಅಡ್ವಾಂಟೇಜ್ ಆಗಿರೋದು. ಫಸ್ಟ್ ನಾವು ಏನಾಗ್ತಿತ್ತು, ಒಂದು 3 or 4 hours ಅಷ್ಟೇ ಸಿಗ್ತಿದ್ದು ಓದೋದ್ರೆ ತುಂಬ ಇಂಪ್ರೂವ್ ಆಗಿದೆ. ಮತ್ತು ಮೇಯ್ನ್ಲಿ ನಾನು ಫಸ್ಟ್ ಏನ್ರಲ್ಲಿ ನೋಡ್ಕೊಂಡಿದ್ದೆ ಟೇಬಲ್ಸಲ್ಲಿ ಒಂದು 2 times 3 times ಓದ್ಕೊಂಡ್ರು. ಜಸ್ಟ್ ಓದಿದ ತಕ್ಷಣ ಇವಾಗ ಹೇಳೋ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅದು ಕಾನ್ಸಂಟ್ರೇಷನ್ ಆಗಿದೆ. ನಾಟಕ 2 times ಮಾಡೋದು, ಹೋಮ್ ಚಾಂಟಿಂಗ್ 2 times ಮಾಡೋದು, ಇದೆಲ್ಲ ಇಂಪ್ರೂವ್ ಆಗಿದೆ. ಸೊ ಹಂಗಾಗಿ ಇವಾಗ ನೀವೆಲ್ಲ ಇವಾಗ ನೋಡ್ತಿದ್ದೀರಾ, ಅದೇ ತುಂಬ ವರ್ಷ ಅಲ್ಲ ಅವ್ರು ಕಲ್ತಿರೋದು. ಜಸ್ಟ್ ಒಂದು 15 days ಅದನ್ನ ಹಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ಅದು ಥ್ಯಾಂಕ್ಸ್ ಟು